ಸೂರ್ಯೋದಯಕ್ಕಿಂತ ಮುಂಚೆನೆ ಅತ್ತೆ ಹತ್ರ ಹೋಗ್ಬೇಕು, ನಾಗಮಣಿ ಬಗ್ಗೆ ವಿಚಾರಿಸ್ಬೇಕು. ಅಣ್ಣ, ನನಗಂತೂ ಶಾಂತಿ ನೆಮ್ಮದಿ ಇಲ್ದಂಗೆ ಆಗೋಗಿದೆ. ಓಹೋ, ನಾನೇನೋ ತುಂಬ ಶಾಂತಿ ನೆಮ್ಮದಿಯಿಂದ ಬುದ್ಧನ ಥರ ಬದುಕ್ತಾ ಇದ್ದೀನಿ ಅಂತ ಅಂದ್ಕೊಂಡಿದ್ದೀಯ. ನಿನ್ನೊಳಗೆ ಯಾವ ಲಾಭ ಇದೆಯೋ ಅದು ನನ್ನೊಳಗೆ ನಿನ್ನ 2ರಷ್ಟಿದೆ. ಅದು ತಣ್ಣಗಾಗಬೇಕು ಅಂದರೆ ನಾಗಮಣಿ ಎಲ್ಲಿದೆ ಅಂತ ಗೊತ್ತಾಗಿ ಅದು ನಮ್ಮ ಕೈವಶ ಆಗಬೇಕು. ಆಗಲೇ ಅದು ಯಾವಾಗ ಬರುತ್ತೋ ಅಂತ ಬಕಪಕ್ಷಿ ಥರ ಕಾಯ್ತಾ ಇದ್ದೀನಿ ನಾನು. ಈ ರಾಕ್ಷಸರು ಇಲ್ಲೇ ಇದ್ದಾರೆ. ಇವ್ರ ಕಣ್ತಪ್ಪಿಸಿ ಇಲ್ಲಿಂದ ಹೋಗೋದು ಹೇಗೆ? ಹಾಗೆ ಇವ್ರ ಕಣ್ಣು ತಪ್ಪಿಸಿ ಅತ್ತೆ ಹತ್ರನೂ ನಾಗಮಣಿ ಬಗ್ಗೆ ಈ ಮನೇಲಂತೂ ಮಾತಾಡೋದಕ್ಕಾಗೋದಿಲ್ಲ. ಅತ್ತೆನ ಎಲ್ಲಾದ್ರೂ ಹೊರಗಡೆ ಕರ್ಕೊಂಡು ಹೋಗಿ ಮಾತಾಡಬೇಕು. ಅಯ್ಯೋ ದೇವ್ರೆ, ನಾಗಮಣಿ ನಾನು ಇಲ್ಲೇ ಇಟ್ಟಿದ್ನಲ್ಲ, ನಾನು ಇಲ್ಲಿಡೋದನ್ನ ಯಾರಾದರೂ ನೋಡ್ಕೊಂಡು ಬಂದು ಎತ್ಕೊಂಡು ಹೊಟ್ಟೋದ್ರ ಅಂತ. ಎಲ್ಲೋಯ್ತಪ್ಪ? ಸದ್ಯ ಇಲ್ಲೇ ಇದೆ. ಒಂದು ಕ್ಷಣ ನನ್ನ ಎದೆ ದಸಕ್ಕಂದೋಗಿತ್ತು. ನೀನಾ? ಯಾಕತ್ತೆ ಗಾಬರಿ ಆಗೋಂಥದ್ದು ಏನಾಯ್ತು? ಏನಿಲ್ಲ. ಏನೂ ಇಲ್ಲ ಅಂತ ನಿಮ್ಮ ಮಾತಲ್ಲಿ ಹೇಳ್ತಾ ಇದ್ದೀರಾ. ಏನೋ ಇದೆ ಅಂತ ನಿಮ್ಮ ಮುಖ ಹೇಳ್ತಾ ಇದೆ. ಏನು ಅಂತ ಹೇಳಿ. ಎಷ್ಟೇ ಆದರೂ ನಾನು ಈ ಮನೆ ಸೊಸೆ ಆಗೋಳಲ್ವಾ, ಬೇರೆ ಯಾರು ಅಲ್ವಲ್ಲ. ಇದಕ್ಕಿದ್ದಾಗೆ ನನ್ನ ಹೆಗಲ ಮೇಲೆ ಕೈ ಇಟ್ಟಿಯಲ್ಲ, ಅದಕ್ಕೆ ತಕ್ಷಣ ಗಾಬರಿ ಆಗೋದೆ. ಬೆಚ್ಬಿದ್ರ? ಬೆಚ್ಬಿಡಂಥದ್ದು ಏನಿದೆ ಅತ್ತೆ? ಅಂಥದ್ದು ಏನೂ ಇಲ್ಲ ಬಿಡಮ್ಮ. ಲೇ ಹೇಮ, ನೀನ್ ಯಾಕೆ ಹಾಗೆ ಗಾಬರಿ ಆದೆ ಅನ್ನೋದು ನನಗೆ ಗೊತ್ತು ಕಣೆ. ನಾಗಮಣಿ ಯಾರ ವಶದಲ್ಲಿದ್ರು ಅದು ನಮ್ಮ ಲೋಕದ ಆಸ್ತಿ. ಅದನ್ನ ನಾನು ವಶಪಡಿಸ್ಕೊಂಡು ನಾಗಲೋಕಕ್ಕೆ ತಗೊಂಡು ಹೋಗ್ತೀನಿ. ಅತ್ತೆ, ನನ್ನ ಅರ್ಜುನ್ ಮದ್ವೆ ಆದ್ರೆ ಅರ್ಜುನ್ ಅವರೇ ಕಾಣಿಸ್ತಾ ಇಲ್ವಲ್ಲ. ಮಣಿ, ಯಾರೇ ಅಡ್ಡ ಬಂದರೂ ನಿನ್ನ ಮತ್ತೆ ಅರ್ಜುನ್ ಮದ್ವೆನ ನಿಲ್ಲಿಸೋದಕ್ಕೆ ಸಾಧ್ಯನೇ ಇಲ್ಲ. ಅರ್ಜುನ್ ಖಂಡಿತ ವಾಪಸ್ ಬಂದೇ ಬರ್ತಾನೆ. ನಿನ್ನ ಕೈ ಹಿಡ್ದೇ ಹಿಡಿತಾನೆ. ಈ ವಾರದಲ್ಲೇ ನಿಮ್ಮಿಬ್ಬರು ಮದುವೆ ಆಗೇ ಆಗತ್ತೆ. ಇದನ್ನ ಯಾರಿಂದೂ ತಪ್ಪಿಸೋಕೆ ಸಾಧ್ಯ ಇಲ್ಲ. ನೀನು ಧೈರ್ಯವಾಗಿರಮ್ಮ. ನೀನ್ ಇಷ್ಟು ಭರವಸೆ ಕೊಟ್ಟ ಮೇಲೆ ಅದು ಈಡೇರುತ್ತೆ ಅನ್ನೋದು ಗೊತ್ತು ಕಣೆ ಹೇಮ. ಅರ್ಜುನ್, ನಿಮ್ಮನ್ನ ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕು ಅನ್ಸುತ್ತೆ. ನಿಮ್ಮಲ್ಲಿ ಅದ್ಯಾವ ಮೋಡಿ ಅಡಗಿದ್ಯೋ ನನಗೆ ಗೊತ್ತಿಲ್ಲ. ನಾನು ಎಷ್ಟೊಂದು ಜನ ಹುಡುಗರನ್ನ ನೋಡಿದ್ದೀನಿ,
ಆದರೆ ನಿಮ್ಮಲ್ಲಿರೋ ಆಕರ್ಷಣೆ ಬೇರೆ ಯಾರಲ್ಲೂ ನನಗೆ ಕಾಣಿಸಿಲ್ಲ. ಅದಕ್ಕೆ ಅಲ್ವಾ ನಿಮ್ಮ ಹಿಂದೆ ಹುಚ್ಚಿ ಥರ ಅಲೀತಾ ಇದ್ದೀನಿ. ಯಾವಾಗ ನಿಮ್ಮ ಜೊತೆ ಮದುವೆ ಆಗಿ ನಾನು ನಿಮ್ಮ ಜೊತೆ ಸಂಸಾರ ಮಾಡ್ತೀನೋ ಅಂತ ಕಾಯ್ತಾ ಇದ್ದೀನಿ. ನೀವು ಎಲ್ಲೇ ಇದ್ರೂ ಆದಷ್ಟು ಬೇಗ ಮನೆಗೆ ಬಂದ್ಬಿಡಿ. ಅಜ್ಜನವರು ನನ್ನವರು ಈ ಜನ್ಮದಲ್ಲಿ ಮಾತ್ರ ಅಲ್ಲ, ಹಿಂದಿನ ಎಷ್ಟೋ ಜನ್ಮದಲ್ಲೂ ಮುಂದಿನ ಎಲ್ಲ ಜನ್ಮದಲ್ಲೂ ಕೂಡ ಅಜ್ಜನವರು ನನ್ನ ಸರ್ವಸ್ವ. ಅವರ ಬೆಲೆ ಕಣ್ಣು ಹಾಕಿರೋ ನಿನ್ನ ನಾನು ಎಲ್ಲೇ ಈಗಲೇ ಸರ್ವನಾಶ ಮಾಡ್ತೀನಿ. ಏಯ್ ಮುದ್ಕೆ, ಏಯ್ ಬೆಳಗ್ಗೆನೆ ಕುಡ್ಕೊಂಡು ಬಂದಿದ್ಯಾ? ದೊಡ್ಡವರು ಚಿಕ್ಕನನ್ನು ಮರ್ಯಾದೆ ಇಲ್ವಾ ನಿಂಗೆ? ಯಾರ್ಯಾರ ಯೋಗ್ಯತೆಗೆ ಎಷ್ಟೆಷ್ಟು ಮರ್ಯಾದೆ ಕೊಡ್ಬೇಕಂತ ಗೊತ್ತು ನಮಗೆ. ನಿಮ್ಮಮ್ಮ ಅದು ಯಾವ ಗಳಿಗೆಲ್ಲಿ ನಿಮ್ಮನ್ನ ಅತ್ತೆ ಭೂಮಿಗೆ ಹಾಕಿದ್ಲು ಆ ದೇವರಿಗೆ ಗೊತ್ತು. ನಿನ್ನನ್ನು ಅಲ್ಲಿ ಕಳಿಸ್ತೀವಲ್ಲ, ಅವಳನ್ನೇ ಹೋಗಿ ಒಂದು ಮಾತು ಕೇಳು. ನೋಡು, ನಿನಗೆ ಮಾಡೋದಕ್ಕೇನೋ ಕೆಲಸ ಇಲ್ಲ ಅಂತಂದ್ರೆ ನಮಗೂ ಇಲ್ಲ ಅಂತ ಅಂದ್ಕೊಬೇಡ. ಒಂದು ವಿಷಯ ಕೇಳ್ತೀವಿ, ನೇರವಾಗಿ ಮುಚ್ಚುಮರೆ ಇಲ್ಲದೆ ಹೇಳಬೇಕು. ಮುಚ್ಚುಮರೆ ಮಾಡಿದ್ಯೋ ಇಲ್ಲೇ ಹೂತಕ್ಕೆ ಸಮಾಧಿ ಮಾಡ್ಬಿಡ್ತೀವಿ. ಬರೀ ಊತಾಕೋದು ಸಾಯಿಸೋದು ಇಷ್ಟೇ ನಿಮ್ಮ ಬಾಯಲ್ಲಿ ಬರೋದು. ಒಳ್ಳೆ ಮಾತೆ ಬರಲ್ವಾ ನಿಮ್ಮ ಬಾಯಲ್ಲಿ? ಭೂತದ ಬಾಯಲ್ಲಿ ಭಗವದ್ಗೀತೆನ ಬರುತ್ತೆ, ಇಂಥ ಪದಗಳೇ ಬರೋದು. ಹೇಳು, ನಿನ್ನೆ ನಿನ್ನ ಸೊಸೆ ಎಲ್ಲಿಗೆ ಹೋಗಿದ್ಲು? ಕರ್ಮ, ಕೇಳಿದ್ನ ಅದೆಷ್ಟು ಸಲ ಕೇಳ್ತೀರಾ? ಅವಳು ನಿಮ್ಗೆ ಹೇಳಿದ್ರೆ ತಾನೆ ದೇವಸ್ಥಾನಕ್ಕೆ ಹೋಗಿದ್ದೆ ಅಂತ. ಅವಳು ಹೇಳಿದ್ದೇನೆಲ್ಲ ನಂಬಿ ತಲೆ ಆಡ್ಸಕ್ ನಾವೇನು ಕುರಿಗಳಲ್ಲ. ನೀವು ಕುರಿಗಳು ಅಂತ ಯಾರು ಹೇಳಿದ್ರು? ತೋಳ ಸಿಣ್ಣ. ನಾಲ್ಗೆನ ಹರಿ ಬಿಡ್ಬೇಡ, ತುಂಡು ತುಂಡ ಕತ್ತರಿಸಾಕ್ಬಿಡ್ತೀನಿ. ನೀನು ನಿನ್ನ ಸೊಸೆನ ನಾವ್ ಯಾವತ್ತೂ ನಂಬೋದಿಲ್ಲ. ನೀನು ಇಳ್ಳೆಕಾಯಿ ಆದ್ರೆ ಅವಳು ನಿಂಬೆಕಾಯಿ. ನೀವಿಬ್ರು ಒಟ್ಟಿಗೆ ಸೇರ್ಬಿಟ್ರೆ ನಮ್ಮ ನೆಮ್ಮದಿಯನ್ನು ಹಾಲಿಗೆ ಉಳಿ ಇಟ್ಬಿಡ್ತೀರಾ. ನೆನ್ನೆ ಕಳೆದೋಗಿರೋ ನಾಗಮಣಿ ವಿಷಯದಲ್ಲಿ ಅವಳ ಬಗ್ಗೆ ಅನುಮಾನ ಇದೆ ನಮಗೆ. ಈಗ ಯಾವುದಾದ್ರೂ ವಿಷಯನ ನೀನು ನಮ್ಮಿಂದ ಮುಚ್ಚಿಟ್ಟಿದ್ದ ಆಮೇಲೆ ಗೊತ್ತಾದ್ರೆ ಪರಿಣಾಮ ನೆಟ್ಟಿಗಿರೋದಿಲ್ಲ. ಅಯ್ಯೋ, ನನಗೆ ಯಾವ ವಿಷಯನೂ ಗೊತ್ತಿಲ್ಲ ಕಣ್ರೋ. ಗೊತ್ತಿಲ್ಲ ಗೊತ್ತಿಲ್ಲ ಗೊತ್ತಿಲ್ಲ. ಇಲ್ಲ, ನೀನು ಏನೋ ನಮ್ಮಿಂದ ಮುಚ್ಚಿಡ್ತಾ ಇದೀಯ. ನಾನು ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ, ನಾನು ನೆನ್ನೆ ಮನೆಯಿಂದ ಆಚೆ ಎಲ್ಲೂ ಹೋಗಿಲ್ಲ, ಮನೆಯಲ್ಲೇ ಇದ್ದೆ. ನನ್ನ ಮಾತನ್ನ ನಂಬ್ರೋ. ನೋಡು, ಆ ನಾಗಮಣಿನ ಕದ್ದಿರೋದು ಒಂದು ಹೆಂಗಸು ಅನ್ನೋ ವಿಷಯ ನಮಗೆ ಗೊತ್ತಾಗಿದೆ. ಆ ಹೆಂಗಸು ಯಾರು ಅಂತೇಳಿ ಇವತ್ತಲ್ಲ ನಾಳೆ ನಮಗೆ ಗೊತ್ತಾದೇ ಆಗುತ್ತೆ. ಆಗ ನೀನು ನಮಗೆ ಮೋಸ ಮಾಡಿರೋ ವಿಷಯ ಏನಾದ್ರು ಗೊತ್ತಾಯಿತು ಅಂತಂದ್ರೆ ಯಾವುದೇ ಕಾರಣಕ್ಕೂ ನಿನ್ನನ್ನು ಕ್ಷಮಿಸೋದಿಲ್ಲ. ಅವನಿಗೆ ಮೇಲೆ ಬರೇ ಹೇಳಬಿಡ್ತೀವಿ. ನನಗೆ ಗೊತ್ತಿಲ್ಲ ಕಣ್ರೋ. ಅತ್ತೆ, ಯಾಕೆ ಇರ್ಸ್ಕೊತಾ ಇದ್ದೀರಾ? ನಾನು ಅಮೃತ. ನೀನ್ ಯಾಕೆ ಇಲ್ಲಿಗೆ ಬಂದೆ? ಅತ್ತೆ, ನಿಮ್ಮ ಹತ್ರ ಮಾತಾಡಬೇಕಾಗಿತ್ತು. ನಿನ್ನ ಹತ್ರ ಮಾತಾಡೋಂಥದ್ದು ನನಗೇನಿದೆ? ನನ್ನ ಮಗ ಎಲ್ಲಿದ್ದಾನೆ ಅನ್ನೋದನ್ನ ಮೊದಲು ಹೇಳು. ಅರ್ಜುನ್ ಅವ್ರ ಬಗ್ಗೆ ನೀವೇನು ಚಿಂತೆ ಮಾಡಬೇಡಿ, ಅವ್ರು ನನ್ನ ಜೊತೆ ಸುರಕ್ಷಿತವಾಗಿದ್ದಾರೆ. ಹೇಮಾ, ಹೇಮಾ. ಅತ್ತೆ, ದಯವಿಟ್ಟು ನಾನು ಬಂದಿರೋದನ್ನ ಅವ್ರಿಗೆ ಹೇಳ್ಬೇಡಿ. ಹೇಮಾ, ಯಾಕೆ ಹಾಕಿಕೊಂಡೆ? ಅದು ನಿನ್ನ ಕೇಳ್ತಾ ಇರೋದು, ಯಾಕೆ ಹಾಗೆ ಹೆದರ್ಕೊಂಡು ಕೂಕೊಂಡೆ ಅಂತ. ಅದು
ಅಲ್ಲೊಂದು ದಪ್ಪದೊಂದು ಹಲ್ಲಿ ನೋಡಿದೆ, ಅದಕ್ಕೆ ಕೂಕೊಂಡೆ. ಹಲ್ಲಿನ ಹಾವು ಅನ್ನೋ ಥರ ಕೂಕೊಂಡ್ರಲ್ಲ, ಅಲ್ಲಿ ಬಂದು ನಿಮ್ಮನ್ನ ಕಚ್ಬಿಡುತ್ತಾ ಅಥವಾ ನುಂಗ್ಬಿಡುತ್ತಾ? ರುದ್ರ, ಇವಳನ್ನು ಇವಳ ಅತ್ತೆನೂ ನಂಬೋದಕ್ಕಾಗೋದಿಲ್ಲ. ಒಂದು ವೇಳೆ ಅಮೃತ ಏನಾದರೂ ಹಾವಿನ ರೂಪದಲ್ಲಿ ಇಲ್ಲಿಗೆ ಬಂದಿರಬಹುದಾ? ಅದನ್ನ ನೋಡಿ ಇವಳೇನಾದರೂ ಹೀಗೆ ಕೂತ್ಕೊಂಡಿರ್ಬೋದಾ? ಹಾಗೇನಾದರೂ ಅವಳು ನಮ್ಮ ಕಣ್ಣು ತಪ್ಪಿಸಿ ಬಂದಿದ್ರೆ ಮಾತ್ರ ಅವಳನ್ನ ಮುಗಿಸ್ಬಿಡ್ತೀನಿ. ಇಲ್ಲ, ನಾನು ಸತ್ಯವಾಗ್ಲೂ ಹಲ್ಲಿನೇ ನೋಡಿ ಹೆದರ್ಕೊಂಡಿದ್ದು. ನನ್ನ ಮಾತು ನಂಬಿ. ಅದು ಯಾವ ಜನ್ಮದಲ್ಲಿ ಏನು ಕರ್ಮ ಮಾಡಿದ್ನೋ, ಈ ಜನ್ಮದಲ್ಲಿ ನಿನ್ನನ್ನು ಕಟ್ಕೊಂಡಿದ್ದೀನಲ್ಲ ನಾನು. ನೀನು ಕಟ್ಕೊಂಡು ನಾನು ಅನುಭವಿಸ್ತಾ ಇದ್ದೀನಲ್ಲ, ನನ್ನ ದೇವರೇ. ಅತ್ತೆ, ಹೇಗಿದ್ದೀರಾ? ನನ್ನ ಯೋಗಕ್ಷೇಮನ ವಿಚಾರಿಸುವಷ್ಟು ಯೋಗ್ಯತೆ ನಿನಗಿಲ್ಲ. ಅತ್ತೆ, ನಾನೇನಂತ ಮಹಾಪರಾಧ ಮಾಡಿದ್ದೀನಿ ಅಂತ ಈ ರೀತಿ ಮಾತಾಡ್ತಾ ಇದ್ದೀರಾ? ಯಾಕೆ? ನೀನು ಯಾವ ಅಪರಾಧನೂ ಮಾಡಿಲ್ವಾ? ನನ್ನನ್ನು ಕೂಡ ಹಾಕಿದ್ದು, ಚಿತ್ರಹಿಂಸೆ ಕೊಟ್ಟಿದ್ದನ್ನ ನಾನಿನ್ನೂ ಮರ್ತಿಲ್ಲ. ಅತ್ತೆ, ನಾನು ನಿಮ್ಮನ್ನ ತಾಯಿ ಅಂತ ಪ್ರೀತಿಸ್ತವಳು, ಆರಾಧಿಸ್ತವಳು. ಅಂಥದ್ರಲ್ಲಿ ನಾನು ನಿಮ್ಗೆ ಆ ರೀತಿಯೆಲ್ಲ ಮಾಡ್ತೀನ? ಆವತ್ತು ನನ್ನ ರೂಪದಲ್ಲಿ ಬಂದು ನಿಮ್ಮನ್ನ ಯಾರೋ ಹಿಂಸೆ ಮಾಡಿದ್ದಾರೆ. ದಯವಿಟ್ಟು ನನ್ನ ಮಾತನ್ನ ನಂಬಿ. ನಿನ್ನ ಪಾಲಿಗೆ ನನ್ನ ನಂಬಿಕೆ ಅನ್ನೋದು ಅವತ್ತೇ ಸತ್ತು ಹೋಯ್ತು. ಇನ್ನ ನೀನು ನಂಬೋದಿಲ್ಲ. ಈ ಅಮೃತ ಅವರು ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ನಿನ್ನೆ ರಾತ್ರಿನೇ ಹೋದ್ರು. ಇಷ್ಟೊತ್ತಾದರೂ ಬಂದಿಲ್ಲ ವಾಪಸ್ಸು. ಯಾವ ದೇವಸ್ಥಾನಕ್ಕೆ ಹೋದ್ರು, ಅದು ಏನು ಕತೆ ನಾವು ಒಂದು ಗೊತ್ತಾಗಿಲ್ಲ. ಗೊತ್ತಾಗಿದ್ರೆ ನಾನಾರು ಹೋಗ್ಬೋದಾಗಿತ್ತು. ಮೊದಲೇ ಸುಸ್ತು ಅಂತ ಹೇಳ್ತಿದ್ರು. ಎಷ್ಟೇ ಬೇಡ ಅಂದಿರೋ ಕೇಳಲಿಲ್ಲ. ಹೋಗಿ ಬರ್ತೀನಿ ಅಂತ ಹೋದ್ರು. ಎಲ್ಲಿ ಹೋದ್ರು ಇವರು? ನೆನ್ನೆ ರಾತ್ರಿಯಿಂದ ನನ್ನೊಳಗಿದ್ದ ಯಾವುದೋ ಒಂದು ಶಕ್ತಿ ನಾನು ಕಳ್ಕೊಂಡಿದ್ದೀನಿ ಅಂತ ಅನ್ನಿಸ್ತಾ ಇದೆ. ಅಮೃತ ಅವ್ರ ವರ್ತನೆ ಕೂಡ ನನ್ನಿಂದ ಏನೋ ಮುಚ್ಚಿಡ್ತಿರೋ ಹಾಗಿತ್ತು. ಆದರೆ ಏನನ್ನು ಕಳ್ಕೊಂಡಿದ್ದೀನಿ ಅಂತ ನನಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ. ನೆನ್ನೆ ರಾತ್ರಿ ಏನೋ ವಿಶೇಷವಾದ ಘಟನೆ ನಡೆದಿದೆ. ಆದರೆ ಅದೇನು ಅಂತ ನೆನಪಿಗೂ ಬರ್ತಾ ಇಲ್ವಲ್ಲ. ನೀವೇನ ನನ್ನ ನಂಬಲಿಲ್ಲ ಅಂದ್ರೆ ಇನ್ಯಾರು ನಂಬ್ತಾರೆ? ನಂಬಿಕೆ ಅನ್ನೋ ಪದ ನಿನ್ನ ಬಾಯಲ್ಲಿ ಬಂದ್ರೆ ಆ ಪದಕ್ಕೆ ಅವಮಾನ ಆಗುತ್ತೆ. ನೀನು ನಾಗಿಣಿ, ನೀನು ವಿಷದ ಹುಳು ಅಂತ ಎಲ್ಲರೂ ಹೇಳಿದ್ರು ನಾನು ಅವ್ರಗಳ ಮಾತನ್ನ ನಂಬದೆ ನಿನ್ನ ಪರವಾಗಿ ನಿಂತೆ ನೋಡು. ಅದೇ ನಾನು ಮಾಡಿದ ದೊಡ್ಡ ತಪ್ಪು. ಅದಕ್ಕೆ ಸರಿಯಾದ ಶಿಕ್ಷೆನೆ ಕೊಟ್ಬಿಟ್ಟೆ ತಾಯಿ ನೀನು. ನನಗೂ ನಿನಗೂ ಯಾವ ಸಂಬಂಧನೂ ಇಲ್ಲ. ಇನ್ನು ನೀವು ನನಗೆ ತಾಯಿ ಸ್ಥಾನದಲ್ಲಿ ಇರೋರು. ನೀವೇ ಈ ರೀತಿ ಹೇಳಿದ್ರೆ ಹೇಗತ್ತೆ? ನಿನ್ನ ಬಾಯಲ್ಲಿ ಅತ್ತೆ ಅಂತ ಕರೆಸ್ಕೊಂಡ್ರೆ ನನ್ನ ಮೈಯೆಲ್ಲ ಉರಿಯತ್ತೆ. ನೋಡು, ಇನ್ನು ನಿನ್ನ ದಾರಿ ನಿನಗೆ, ನನ್ನ ದಾರಿ ನನಗೆ. ನಿನಗೂ ನನಗೂ ಯಾವ ಸಂಬಂಧನೂ ಇಲ್ಲ. ಬಾಯಿ ಮಾತಿಂದ ಸಂಬಂಧಗಳು ಮುರಿದು ಹೋಗೋ ಹಾಗಿದ್ರೆ ತಂದೆ ತಾಯಿ ಬಂಧು ಬೆಳಕನ್ನು ಇಂಥ ಅಪೂರ್ವವಾದ ಸಂಬಂಧಗಳು ಈ ಭೂಮಿ ಮೇಲೆ ಇರ್ತಾನೆ ಇರ್ಲಿಲ್ಲ ಅಲ್ವಾ ಅತ್ತೆ? ನಿನ್ನ ಕಂತೆ ಪುರಾಣನ ನನ್ನೆದುರಿಗೆ ಓದ್ರಕ್ ಬರಬೇಡ. ಅದನ್ನ ಕೇಳೋಷ್ಟು ಪುರ್ಸತ್ತಾಗ್ಲಿ ತಾಳ್ಮೆ ಆಗ್ಲಿ ನನ್ನಲ್ಲಿಲ್ಲ. ಇನ್ನು ನಿಮ್ಮ ಹತ್ರ ಮಾತಾಡಿ ಯಾವ ಪ್ರಯೋಜನನೂ ಇಲ್ಲ ಅಂತ ಅನ್ಸುತ್ತೆ. ಪ್ರಯೋಜನ ಇಲ್ಲ ಅಂತ ಗೊತ್ತಾಯ್ತು ತಾನೇ? ಇನ್ನು ಹೊರಡ್ತಾ ಇರು. ಅತ್ತೆ, ಹೋಗೋದಕ್ಕಿಂತ ಮುಂಚೆ ಒಂದು ಮಾತು. ಸರಿ, ಅದೇನಂತ ಹೇಳು.
ನಮ್ಮ ನಾಗಲೋಕದ ಪ್ರಾಣಶಕ್ತಿಯಾಗಿರೋ ನಾಗಮಣಿ ಅದರ ಬಗ್ಗೆ ನಿಮಗೇನೋ ಗೊತ್ತು ಅಂತ ಶಾಸ್ತ್ರಿಗಳು ಹೇಳಿದ್ರು. ಅದನ್ನ ಕೇಳೋಣ ಅಂತ ಬಂದೆ. ನಾಗಮಣಿನ ಅದೆಲ್ಲಿತ್ತು? ನಿನ್ನೆ ರಾತ್ರಿ ಕಾಡಿನಲ್ಲಿ ನಾಗಮಣಿನ ನಾನು ಶಿವಲಿಂಗದ ಮೇಲಿಟ್ಟಿದ್ದೆ. ಆದರೆ ಯಾರೋ ದುಷ್ಟರು ಅದನ್ನ ಕತ್ಕೊಂಡು ಹೋಗಿದ್ದಾರೆ. ಅವ್ರು ಯಾರು ಅನ್ನೋದು ನಿಮಗ್ ಗೊತ್ತು ಅಂತ ಶಾಸ್ತ್ರಿಗಳು ಹೇಳಿದ್ರು. ಇಲ್ಲ, ಅದು ಯಾರು ಅನ್ನೋದು ನನಗೆ ಗೊತ್ತಿಲ್ಲ. ಹಾಗಾದ್ರೆ ಶಾಸ್ತ್ರಿಗಳು ಸುಳ್ಳು ಹೇಳ್ತಾರಾ? ಅದು ನನಗೆ ಗೊತ್ತಿಲ್ಲ. ಅತ್ತೆ, ನಾನು ಮಾಡಿಲ್ಲದಿರೋ ತಪ್ಪನ್ನ ಮಾಡಿದ್ದೀನಿ ಅಂತ ಅನ್ಕೊಂಡು ನಾಗಮಣಿ ಎಲ್ಲಿದೆ ಅನ್ನೋ ವಿಚಾರನ ನನಗೆ ಹೇಳದೆ ಇರಬೇಡಿ. ದಯವಿಟ್ಟು ಹೇಳಿ ಅತ್ತೆ. ಶಾಸ್ತ್ರಿಗಳು ನಾಗಮಣಿ ಬಗ್ಗೆ ನಿಮಗೆ ನಿಖರವಾಗಿ ಗೊತ್ತು ಅಂತ ಹೇಳಿದ್ದಾರೆ. ನಿಮ್ಮ ಕೈ ಮುಗಿತೀನಿ, ನಾಗಮಣಿ ಎಲ್ಲಿದೆ ಅಂತ ಹೇಳಿ ಅತ್ತೆ. ಅಂದ್ರೆ ಶಾಸ್ತ್ರಿಗಳು ನಾಗಮಣಿ ನನ್ನ ಹತ್ರನೇ ಇದೆ ಅಂತ ಹೇಳಿದಾರ? ಹೌದು, ನಾಗಮಣಿ ನನ್ನ ಹತ್ರನೇ ಇದೆ. ನಾಗಮಣಿ ನನ್ನ ಕೈಗೆ ಸಿಕ್ಕ ಹಾಗೆ ಸಿಕ್ಕಿ ನನ್ನ ಕೈಯಿಂದ ತಪ್ಪು ಹೋಗೋದಂದ್ರೆ ಏನು? ನಾಗಮಣಿನ ಎತ್ಕೊಂಡು ಹೋಗಿರೋದು ಒಂದು ಹೆಂಗ್ಸು ಅಂತ ಗೊತ್ತಾಗ್ತಾ ಇದೆ. ಆದ್ರೆ ಆ ಹೆಂಗ್ಸು ಯಾರು ಅನ್ನೋದು ಗೊತ್ತಾಗ್ದಿರೋಗ್ ಮಾಡಿದಾನೆ ಆ ಕುತಂತ್ರಿ ಶಾಸ್ತ್ರಿ. ಶುಭ ಕಾರ್ಯಕ್ಕೆ ಹೋಗುವಾಗ ಅಡ್ಡ ಬರೋ ಅಶುಭ ಬೆಕ್ಕಿನ ಹಾಗೆ ಶಾಸ್ತ್ರಿ ಅಡ್ಡ ಬರ್ತಾನೆ ಇದ್ದಾನೆ. ಅಂದ್ರೆ ಇವತ್ತು ಆ ಹೆಂಗ್ಸು ಯಾರು ಅಂತ ತಿಳ್ಕೋತೀನಿ. ಜೈ ಮಹಾಕಾಲ. ಮಾಯಾದರ್ಪಣ, ನಾಗಮಣಿಯನ್ನ ಯಾರು ಎತ್ಕೊಂಡು ಹೋದ್ರು ಅಂತ ಸೂಕ್ಷ್ಮವಾಗಿ ನನಗೆ ತಿಳಿಸು. ಅತ್ತೆ, ಏನ್ ಹೇಳ್ತಾ ಇದ್ದೀರಾ ನೀವು? ನಾಗಮಣಿ ನಿಮ್ಮ ಹತ್ರ ಇದೆಯಾ? ಇವಳು ಹೇಳಿದ್ದನ್ನ ನಾನೇ ತಪ್ಪಾಗಿ ಅರ್ಥ ಮಾಡ್ಕೊಂಡ. ಇಲ್ಲ, ನಾನು ಇದನ್ನ ನಂಬೋದಿಲ್ಲ. ಶಾಸ್ತ್ರಿಗಳು ಏನ್ ಹೇಳಿದ್ರು? ಶಾಸ್ತ್ರಿಗಳು ನಾಗಮಣಿ ಯಾರು ಎತ್ಕೊಂಡು ಹೋಗಿದ್ದಾರೆ ಅನ್ನೋದು ನಿಮ್ಮತ್ತೆ ಗೊತ್ತು ಅಂತ ಹೇಳಿದ್ರು.